ಸ್ವರ್ಗವೇ ತೆರೆಗಿಡದಂತೆ ಪಾಪ ಅವರ ಒಂದು ಅದ್ಭುತ ಒಂದು ಕಾರ್ಯ ಮತ್ತು ಜನಸ್ತೋಮ ಅದೆಲ್ಲ ನೋಡಿದಾಗ ನಾವು ಅದೇ ಮಾತಾಡ್ತಾ ಇದ್ವಿ. ನಾವು ರಿಷಬ್ ಶೆಟ್ಟಿಗಳು ಯಾವುದೇ ಒಂದು ಕಾರ್ಯ ಆಗಬೇಕು ಅಂದರೆ ಹಿಂದೆ ಪ್ರಿಸ್ಕ್ರಿಪ್ಟೆಡ್ ಆಗಿರುತ್ತೆ, ಹಿಂದಿನ ಜನ್ಮದಲ್ಲಿ ಬರವಣಿಗೆ ಆಗಬೇಕಿರುತ್ತೆ. ಇಲ್ಲಿ ಬಂದು ಸುಮ್ಮನೆ ನಾವು ಆ್ಯಕ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ನಾನು ಹೇಳ್ತಿದ್ದೆ. ಹಾಗೆ ಶ್ರೀಗಳಿಗೆ ರಾಯರೇ ಖುದ್ದಾಗಿ ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಅವರಿಗೆ ಅಗ್ರಿಮೆಂಟ್ ಮಾಡಿ ಕಳಿಸಿದ್ದಾರೆ. ನೀವು ಹೋಗಿ ಮಂತ್ರಾಲಯವನ್ನು ವಿಶ್ವವಿಖ್ಯಾತವಾಗಿ ಎಲ್ಲರೂ ಮೆಚ್ಚುವಂಥ ಒಂದು ಕ್ಷೇತ್ರವನ್ನು ಮಾಡಿ ಅನ್ನೋ ಮಟ್ಟಕ್ಕೆ ಅವರನ್ನು ಕಳಿಸಿದ್ದಾರೆ. ನಾನು ಎಲ್ಲ ನನ್ನ ತಂದೆ ತಾಯಿಗಳು ರಾಯರ ಸದ್ಭಕ್ತರಲ್ಲಿ ನಾನು ಪ್ರಾರ್ಥನೆ ಮಾಡಿದಷ್ಟೇ, ಈ ಒಂದು ಪೀಠ ಎಂಥ ಶ್ರೇಷ್ಠವಾದ ಪೀಠ ಅಂದರೆ ಸಾಕ್ಷಾತ್ ರಾಯರು ಅಲ್ಲಿ ಕೂತು ತಾವು ಏನೇನು ಭಗವಂತನ ಒಂದು ವಿಗ್ರಹಗಳನ್ನಾಗ್ಬೋದು ಇತ್ಯಾದಿ ಏನೇನು ಪೂಜೆ ಮಾಡ್ತಾಯಿದ್ರು ಅದು ಮಾಡುವಂಥ ಯೋಗ ಇರೋದು ಆ ಒಂದು ಜಾಗದಲ್ಲಿ ಕೂತವ್ರಿಗೆ ಮಾತ್ರ. ಹಾಗಾಗಿ ಅವರು ಸಾಕ್ಷಾತ್ ರಾಯರ ಸ್ವರೂಪನೇ ಆಗಿರ್ತಾರೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಒಂದೇ, ನಿಮಗೆ ಏನೇ ಸಮಸ್ಯೆ ಬಂದರೂ ನಿಮಗೆ ಗುರುಗಳು ಎಲ್ಲರೂ ಸಿಕ್ಬಿಟ್ರು ಸಾಕು, ಸುಮ್ಮನೆ ಅವ್ರ ಬಾಯಿನಲ್ಲಿ ಒಂದು ಒಳ್ಳೆ ಮಾತು ಕೇಳ್ಬಿಡಿ ಸಾಕು, ನೀವೇನು ಅನ್ಕೊಂತೀರಿ ಆಗುತ್ತೆ. ನಾನು ಒಬ್ಬ ಸಾಕ್ಷಿಯಾಗಿ ಇಲ್ಲೇ ನಿಂತಿದ್ದೀನಿ. ಅವ್ರು ಯಾವಾಗ ನನಗೆ ಅರಸಿ ಏನೇನು ಹೇಳಿದಾರೋ, ಯಾರೋ ಬರ್ತಾರೆ ಒಂದು ಮೆಟ್ಲಿಟ್ಟು ಒಂದು ಸರಿ ಹತ್ತಪ್ಪ ಮೇಲೆ ಅಂತಾರೆ, ನಾನು ಯಾರೋ ಹಿಂಗೆ ಇಟ್ಬಿಟ್ಟು ಹತ್ತಿಸ್ಬಿಟ್ರಲ್ಲ ಮೇಲೆ ಅಂತ ನೋಡ್ತೀನಿ. ಆಮೇಲೆ ನೆನಪು ಮಾಡಿಕೊಂಡ್ರೆ ಗುರುಗಳ ಆಶೀರ್ವಾದ ಇದೆಲ್ಲ. ಹಾಗಾಗಿ ಈ ಜಗತ್ತಲ್ಲಿ ಕಲಿಯುಗದಲ್ಲಿ ಕಲ್ಪತರು ಕಾಮಧೇನು ಅಂತ ಏನಾದರೂ ಇದ್ದರೆ ಅದು ರಾಯರು, ರಾಯರ ಪೀಠ, ರಾಯರ ಸರಿಸಮಾನವಾಗಿ ನಿಮ್ಮ ಮುಂದೆ ಕೂತಿರುವಂಥ ಗುರುಗಳು. ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರ ಬಗ್ಗೆ ನನಗೆ ಎಷ್ಟು ದೊಡ್ಡ ಅಗಾಧವಾದ ಒಂದು ಆನಂದ ಇದೆ ಅಂದರೆ, ನಮ್ಮ ಒಂದು ಕನ್ನಡದ ಒಂದು ಹೆಸರನ್ನು ಇಡೀ ವಿಶ್ವಕ್ಕೆ ತಲುಪಿಸಿದಂಥ ಅದ್ಭುತ ನಟ ಆತ. ಎಂತೆಂಥ ಅದ್ಭುತ ಒಂದು ಕಥೆಗಳನ್ನ ಅವರು ಶ್ರಮವನ್ನು ನೀವು ಕೇಳಬೇಕು, ಅವ್ರ ಬಾಯಿನಲ್ಲಿ ಕೇಳಬೇಕು. ಸಾಮಾನ್ಯವಾಗಿ ಮಾಡೋಕ್ಕಾಗೋದಿಲ್ಲ. ಆ ಥರ ಎಲ್ಲ ಸಿನಿಮಾಗಳು ಮಾಡಬೇಕು ಅಂದರು ಅದು ವಿಶೇಷವಾಗಿ ದೈವ ಪ್ರೇರಣೆ ಆಗಬೇಕು. ಆ ಥರ ಅದ್ಭುತವಾದಂಥ ಸಿನಿಮಾವನ್ನು ಮಾಡಿ ಕನ್ನಡದ ಸೊಗಡನ್ನು ಮೇಲೆತ್ತಿದ್ರು. ಈಗ ಅದಕ್ಕಿಂತ ದೊಡ್ಡದು ನನಗೆ ತುಂಬ ದೊಡ್ಡ ಖುಷಿಯಾಗಿದ್ದು, ನಾವು ಆಡು ಭಾಷೆಯಲ್ಲಿ ಕೇಳ್ತೀವಿ, ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಅಂತ ಹನುಮನ ಚಿತ್ರವನ್ನು ಇವತ್ತು ಕೈಗೆತ್ಕೊಂಡಿದ್ದಾರೆ. ಅದು ಅವ್ರ ಬಾಯಿನಲ್ಲಿ ಕೇಳಿದಾಗ ನನಗೆ ಇನ್ನೂ ಭಾಳ ದೊಡ್ಡ ರೋಮಾಂಚನ ಆಯಿತು. ಅವರೇ ನಿರ್ಧಾರ ಮಾಡಿ, ಇಲ್ಲ ಅದು ಹನುಮ ಎಲ್ಲಿ ಹುಟ್ಟಿದ್ದಾನೆ ಆ ಜಾಗದಲ್ಲಿ ಅದು ಆರಂಭ ಆಗಬೇಕು. ಯಾಕೆ ಅಂದರೆ ನಮ್ಮ ಹನುಮ ಕನ್ನಡಿಗ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದು ನಮಗೆ ಭಾಳ ದೊಡ್ಡ ಹೆಮ್ಮೆ ಅನ್ನುವಂಥ ವಿಷಯ. ಅವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಹೆಚ್ಚಿಗೆ ನಾವು ಸಮಯ ತಗೋಬಾರ್ದು. ಈಗ ನಮ್ಮ ಸ್ನೇಹಿತರು ರಾಯರ ದರ್ಶನ ಅಂತ ಹೇಳಿ ಒಂದು ಭಾಳ ಅದ್ಭುತವಾದಂಥ ಒಂದು ಆಲ್ಬಮ್ ತಯಾರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅನೇಕ ಮಹನೀಯರು ಅದರಲ್ಲಿ ರಾಯರ ಭಕ್ತರೆಲ್ಲ ಒಟ್ಟಿಗೆ ಸೇರಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ತಾರೆ. ಇರಲಿ ನಿಮ್ಮ ರೈತ ಪೂಜೆ. ಸೊ ಹೀಗಾಗಿ ನಿಮ್ಮಲ್ಲಿ ನಾನು ಮಾತಾಡೋಷ್ಟು ದೊಡ್ಡವರಲ್ಲ, ಅಂದರೆ ಗುರುಗಳು ಆದೇಶ ಮಾಡ್ಕೊಂಡು ಮಾತಾಡಿ ಇರಬೇಕು ನೀವು ಅಂತ ನಾನು ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಬಿಟ್ಟಿದ್ದೆ. ಇಲ್ಲ ನೀವು ಬಂದು ಮಾತಾಡಬೇಕು ಅಂತ ನಾನು ಗುರುಗಳ ಮುಂದೆ, ರಾಯರ ಮುಂದೆ ನಾನು ಕೇಳ್ಕೊಳ್ಳೋದು ಒಂದೇ, ಎಲ್ಲೆಲ್ಲಿ ವಿಶ್ವದಲ್ಲಿ ರಾಯರ ಭಕ್ತರಿದ್ದಾರೆ ಅವರಿಗೆ ಯಾವ ಕಷ್ಟಗಳು ಬರದೆ ಮನಸ್ಸಿನ ಎಲ್ಲ ಇಚ್ಛೆಗಳು ನೆರವೇರಿ ಅವರಿಗೆ ಆನಂದ ಸಿಕ್ಕಿ, ಮದುವೆ ಆಗದೆ ಇದ್ದವರಿಗೆ ಮದುವೆ ಆಗಲಿ, ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳಾಗಲಿ, ನಿಮಗೇನಾದರೂ ಬೇಕು ಅಂದರೆ ರಾಯರೇ ತಂದು ನಿಮ್ಮ ಮನೆಗೆ ಬಾಗಿಲು ಕೊಡುವಂಥ ಸೌಭಾಗ್ಯ ಈ ಕ್ಷೇತ್ರದಿಂದ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.